ಲುಕ್ ಇನ್ಸ್ಪಿರೇಷನ್ ಡೆಫಿನೆಟ್ಲಿ ಜಾಕಿ ಸಿನಿಮಾ ನಮ್ಮ ಚಿಕ್ಕಪ್ಪನ ಇನ್ಸ್ಪಿರೇಷನ್. ಬಟ್ ಸಿಚುವೇಶನ್ ಆಗಲಿ, ಕಾರಣ ಆಗಲಿ, ಕತೆಗಾಗಲಿ ಯಾವ ಹೋಲಿಕೆ ಎಲ್ಲದನ್ನೂ ಎಕ್ಸ್ಪೆಕ್ಟ್ ಮಾಡ್ತೀವಿ. ಮಜಾ ಕೊಡೋದಂತ ನನಗೆ ನಂಬಿಕೆ ಇದೆ, ನಮಗೆ ಮಜಾ ಕೊಡ್ತು ಸಿನಿಮಾ ಮಾಡಿದಾಗ. ಇವತ್ತು ಸಿನಿಮಾ ನೋಡಿದಾಗ್ಲೂ ನಿಮ್ಗೆಲ್ರಿಗೂ ನೋಡಿದಾಗಲೂ ಆ ಮಜಾ ಕೊಡುತ್ತೆ. ಆ್ಯಂಡ್ ಮನಸ್ಸಲ್ಲಿ ಒಂದು ಗುಂಗ್ ಅಂತಾರಲ್ಲ, ಸಿನಿಮಾ ಮುಗಿದ್ಮೇಲೆ ಆ ಗುಂಗು ನಿಮಗೆ ನಮ್ಮ ತಂದೆ ಆಗಲಿ, ನಮ್ಮ ಅಣ್ಣ ಆಗಲಿ, ಅಶ್ವಿನಿ ಆಗಲಿ, ನಾವೆಲ್ಲ ಫ್ಯಾಮಿಲಿ ಜೊತೆಗೆ ತುಂಬ ಫ್ರೆಂಡ್ಸ್ ಥರ ಪ್ರತಿಯೊಂದು ವಿಷಯನೂ ಮಾತಾಡ್ತೀವಿ. ಅದೇ ಥರ ಸಿನಿಮಾಗಳು ನಾನು ಯಾವ್ದಾದ್ರು ಸಿನಿಮಾ ನೋಡಿದ್ರೆ ಅಥವಾ ಅವ್ರುಗಳು ಯಾವ್ದಾದ್ರು ಸಿನಿಮಾ ನೋಡಿದ್ರೆ ಆ ಸಿನಿಮಾಗಳ ಬಗ್ಗೆ ಮಾತಾಡ್ತೀವಿ. ಆ್ಯಂಡ್ ಎಲ್ಲದಕ್ಕಿಂತ ದೊಡ್ಡ ಖುಷಿ ಅಂದ್ರೆ ಇವತ್ತು ನಮ್ಮ ಹೋಮ್ ಪ್ರೊಡಕ್ಷನ್ನು ಇವತ್ತು ಕೊಲಾಬ್ರೇಷನ್ ಅಲ್ಲಿ ನಾವು ಈ ಸಿನಿಮಾ ಮಾಡ್ತೀರಾ, ನನಗೆ ಸಿಕ್ಕಾಪಟ್ಟೆ ಖುಷಿ. ಆಕ್ಷನ್ಸ್ ಅದು ಈ ಪಿಕ್ಚರ್ ಅಲ್ಲಿ ತುಂಬಾ ರಿಯಲಿಸ್ಟಿಕ್ ಆಗಿ, ಅಂದ್ರೆ ನಿಜವಾಗ್ಲೂ ನಿಮ್ ಕಣ್ಮುಂದೆ ಯಾವ್ದಾದ್ರು ಗಲಾಟೆ ನಡೆದ್ರೆ ಯಾವ ತರ ಇರ್ಬೋದು ಓದೋದು ಇರುತ್ತಲ್ಲ. ಇವಾಗ ನಾವು ನೋಡಿರ್ಬೋದು ಯೂಟ್ಯೂಬ್ ಅಲ್ಲಿ, ಇದರಲ್ಲಿ ಸಡನ್ ಆಗಿ ಯಾವ್ದೋ ಗಲಾಟೆ ಆದ್ರೆ ಏನಾಗುತ್ತೆ ಅಂದ್ರೆ ನಮ್ಗೆ ಗೊತ್ತಿರಲ್ಲ, ಯಾರು ಹೊಡಿತಾರೆ ಅನ್ನೋದೇ ಗೊತ್ತಿರಲ್ಲ. ಸೊ ಈ ಸಿನಿಮಾಲಿ ಕೆಲವು ಫೈಟ್ಗಳು ಆಗ್ತಾರೆ. ನಾವು ಸುಮಾರು ಕಡೆ ಬೆಂಗಳೂರಲ್ಲಿ ಶೂಟ್ ಮಾಡಿದ ಅಷ್ಟೊಂದು ಕಡೆಯಲ್ಲಿ ಅಲ್ಲಿರೋ ಜನಕ್ಕೆ ಕ್ಯಾಮ್ರಾ ಎಲ್ಲಿದೆ ಅಂತ ಗೊತ್ತಿರಲಿಲ್ಲ, ಶೂಟಿಂಗ್ ನಡೀತಿದೆ ಅಂತ ಗೊತ್ತಿರಲಿಲ್ಲ. ಎಷ್ಟೋ ಸತಿ ನನಗೆ ಕ್ಯಾಮ್ರಾ ಎಲ್ಲಿದೆ ಅಂತಲೂ ಗೊತ್ತಿರ್ತಿಲ್ಲ. ಸೊ ಈ ಶಿವಾಜಿನಗರ ಟೈಮಲ್ಲೂ ಕ್ಯಾಮ್ರಾ ಎಲ್ಲೋ ಒಂದು ಕಡೆ ಗೊತ್ತಿರ್ತಿಲ್ಲ. ಯಾರ ಇವನು ಹೊಸ ಕನ್ನಡ ಈ ಥರ ಇನಿಷಿಯಲಿ ಅಂದ್ರೆ ನಾವು ಫಸ್ಟ್ ಆಮೇಲೆ ಗೊತ್ತಾಯ್ತು ಶೂಟಿಂಗ್ ಅಂತ. ಬಟ್ ಇನಿಷಿಯಲಿ ನೋಡಿದಾಗ ಕೆಲವರು ಓಡೋಗಿ ನೋಡಿದ್ರೆ, ಕೆಲವರು ಫೋನ್ ತೆಗೆದು ಫೋಟೋ ತೆಗೆಯಕ್ಕೆ ಶುರು ಮಾಡಿದ್ರು, ಫುಲ್ ಹುಡ್ಕೊಂಡು ಹತ್ರ ಎಲ್ಲ ಮುತ್ಕೊಳಕ್ ಶುರು ಮಾಡಿದ್ರು. ಎಸ್ ಸರ್, ನಿಮ್ಮ ಬರ್ತಡೆಗೆ ಯಾಕಾದ್ರೂ ಒಂದು ಬರ್ತಡೇ ನಿಮ್ಮ ಸಂದರ್ಭದಲ್ಲಿ ಒಂದು ವಿಡಿಯೋ ಕ್ಲಿಪ್ಸ್ ಬಿಟ್ಟಿದ್ರಿ. ಸೊ ಅದನ್ನ ಜಾಕಿ ಸಿನಿಮಾಗೆ ಕಂಪೇರ್ ಮಾಡಿದ್ರು ಸಾಕಷ್ಟು ಫ್ಯಾನ್ಸ್ಗಳು. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ ಏನ್ ಹೇಳ್ತೀರಿ ಅಂತ? ಅಫ್ಕೋರ್ಸ್ ಆ ಲುಕ್ ಏನಿದೆ, ಆ ಲುಕ್ ಬಂದ್ಬಿಟ್ಟು ಇನ್ಸ್ಪಿರೇಷನ್ ಖಂಡಿತ ಜಾಕಿ ಸಿನಿಮಾ. ಅಂದ್ರೆ ನಮ್ಮ ಚಿತ್ರದಲ್ಲಿ ಒಂದು ಸಿಚುವೇಶನ್ ಬರುತ್ತೆ, ಒಂದು ಗೆಟಪ್ ಹಾಕೊಂಡು ಇವಾಗ ನೀವೇನು ನೋಡಿದ್ರೆ ಒಂದು ಗೆಟಪ್ ಹಾಕೊಂಡು ಒಂದು ಪರ್ಕೆಲ್ ಒಂದು ಗನ್ ಇಟ್ಕೊಂಡು ಬರೋಕ್ಕೆ ಒಂದು ಸೀನ್ ಇದೆ. ಸೊ ಈ ಸೀನ್ಗೆ ನಾವು ಲುಕ್ ಇನ್ಸ್ಪಿರೇಷನ್ ಡೆಫಿನೆಟ್ಲಿ ಜಾಕಿ ಸಿನಿಮಾ ನಮ್ಮ ಚಿಕ್ಕಪ್ಪನ ಇನ್ಸ್ಪಿರೇಷನ್. ಬಟ್ ಸಿಚುವೇಶನ್ ಆಗಲಿ, ಕಾರಣ ಆಗಲಿ, ಕತೆಗಾಗಲಿ ಯಾವ ಹೋಲಿಕೆ. ಎಸ್, ಯುವರಾಜ್ ಕುಮಾರ್ ಅವ್ರಿಗೆ ಫೈಟ್ ಇಷ್ಟನಾ ಅಥವಾ ಡ್ಯಾನ್ಸ್ ಇಷ್ಟನಾ, ಯಾವ್ದು ಇಷ್ಟ ಆಗುತ್ತೆ ನಿಮ್ಗೆ ಅಂತ? ಡ್ಯಾನ್ಸ್ ಮಾಡ್ಕೊಂಡು ಫೈಟ್ ಮಾಡಿದ್ರೆ ಮಾಡಿದ್ದೀರಾ? ಎಸ್, ಡ್ಯಾನ್ಸ್ ಅಂಡ್ ಫೈಟ್ಸ್ ಅಂತ ಬಂದ್ರೆ ನಿಮ್ಗೆ ಸ್ಫೂರ್ತಿ ಯಾರು ಅಂತ? ಅಫ್ಕೋರ್ಸ್ ಮೊದಲನೇದಾಗಿ ನಮ್ಮ ಚಿಕ್ಕಪ್ಪ. ನನಗೆ ಮುಂಚೆಯಿಂದಲೂ ಜಾಕಿ ಚಾನ್ ಎಸ್, ದೊಡ್ಡ ಮನೆಯಿಂದ ಒಬ್ಬ ಸ್ಟಾರ್ ಸಿನಿಮಾ ಬರ್ತಾ ಇದೆ ಅಂದ ತಕ್ಷಣ ನಿರೀಕ್ಷೆ ಜಾಸ್ತಿ ಇರುತ್ತೆ. ಈ ಸಿನಿಮಾದಲ್ಲಿ ಏನೆಲ್ಲ ಎಕ್ಸ್ಪೆಕ್ಟ್ ಮಾಡಬಹುದು ಅಂತ? ಈ ಸಿನಿಮಾಲಿ ನೀವು ಎಲ್ಲದನ್ನೂ ಎಕ್ಸ್ಪೆಕ್ಟ್ ಮಾಡ್ಬೋದು. ಮಜಾ ಕೊಡೋದಂತ ಗ್ಯಾರಂಟಿ. ನನಗೆ ನಂಬಿಕೆ ಇದೆ, ನಮಗೆ ಮಜಾ ಕೊಡ್ತು ಸಿನಿಮಾ ಮಾಡಿದಾಗ. ಇವತ್ತು ಸಿನಿಮಾ ನೋಡಿದಾಗ್ಲೂ ನಿಮ್ಗೆಲ್ರಿಗೂ ನೋಡಿದಾಗಲೂ ಆ ಮಜಾ ಕೊಡುತ್ತೆ. ಆ್ಯಂಡ್ ಮನಸ್ಸಲ್ಲಿ ಒಂದು ಗುಂಗ್ ಅಂತಾರಲ್ಲ, ಸಿನಿಮಾ ಮುಗಿದ್ಮೇಲೆ ಆ ಗುಂಗು ನಿಮಗೆ ನನ್ನ ನಂಬಿಕೆ. ಎಸ್, ಇವಾಗ ನಿಮಗೆ ಇಂಡಸ್ಟ್ರಿ ಬಗ್ಗೆ, ಸಿನಿಮಾಗಳ ಬಗ್ಗೆ ಯಾವ ಥರ ಡ್ರೀಮ್ ಇದೆ, ಯಾವ ಥರ ಪಾತ್ರಗಳು ಮಾಡಬೇಕು ಅಂತ ಹೇಳಿ? ನನಗೆ ಎಲ್ಲ ಥರ ಪಾತ್ರಗಳು ಮಾಡೋಕ್ಕೆ ಇಷ್ಟ. ಅಂದರೆ ಆದಷ್ಟು ನಾನು ಸಿನಿಮಾಗಳು ಮಾಡ್ತಾ ಒಂದು ಸಿನಿಮಾಗಿಂತ ಇನ್ನೊಂದು ಸಿನಿಮಾ, ಅಂದರೆ ಮುಂದೆ ಬರೋ ಸಿನಿಮಾ ಹಿಂದಿನ ಸಿನಿಮಾಗಿಂತ ಕ್ಯಾರೆಕ್ಟರ್ ಬೇರೆ ಥರ ಇಲ್ಲ ಅಂತ ನನ್ನ ಆಸೆ. ಸೊ ಯುವ ಸಿನಿಮಾಲಿ ಏನು ನೋಡಿದ್ರೆ ಎಕ್ಕ ಸಿನಿಮಾಲಿ ಇನ್ನೂ ಬೇರೆ ಥರ ಇರುತ್ತೆ, ನೆಕ್ಸ್ಟ್ ಬರೋ ಸಿನಿಮಾಲಿ ಇದಕ್ಕಿಂತ ಡಿಫ್ರೆಂಟ್ ಆಗಿರುತ್ತೆ. ಬಟ್ ನನಗೆ ಡ್ರೀಮ್ ಆ್ಯಂಡ್ ಸಖತ್ ಇಷ್ಟ ಆಗಿರೋದು ಪೌರಾಣಿಕ ಸಿನಿಮಾ, ತುಂಬ ಇಷ್ಟ. ಕುಟುಂಬದಿಂದ ಚಿತ್ರೀಕರಣ ಸಮಯದಲ್ಲಿ ಯಾರಾದರೂ ಅಡ್ವೈಸ್ ಮಾಡಿದ್ದಾಗಿ ಮನೆಯಿಂದ? ಇವಾಗ ನಮ್ಮ ಒಂದೇನಂದ್ರೆ ನಮ್ಮ ಮನೇಲಿ ನಾವು ಪ್ರತಿಯೊಂದು ವಿಷಯನೂ ನಾವು ಮಾತಾಡ್ತೀವಿ. ಅಂದರೆ ನಮ್ಮ ತಂದೆ ಆಗಲಿ, ನಮ್ಮ ಅಣ್ಣ ಆಗಲಿ, ಅಶ್ವಿನಿ ಆಗಲಿ, ನಾವೆಲ್ಲ ಫ್ಯಾಮಿಲಿ ಜೊತೆಗೆ ತುಂಬ ಫ್ರೆಂಡ್ಸ್ ಥರ ಪ್ರತಿಯೊಂದು ವಿಷಯನೂ ಮಾತಾಡ್ತೀವಿ. ಅದೇ ಥರ ಸಿನಿಮಾಗಳು ನಾನು ಯಾವ್ದಾದ್ರು ಸಿನಿಮಾ ನೋಡಿದ್ರೆ ಅಥವಾ ಅವ್ರುಗಳು ಯಾವ್ದಾದ್ರು ಸಿನಿಮಾ ನೋಡಿದ್ರೆ ಆ ಸಿನಿಮಾಗಳ ಬಗ್ಗೆ ಮಾತಾಡ್ತೀವಿ. ಆ್ಯಂಡ್ ಅಫ್ಕೋರ್ಸ್ ನನಗೆ ಈ ಥರ ಒಂದು ಸೀನ್ ಇದ್ರೆ, ಸೀನ್ ಆಗೋಕ್ಕೆ ಮುಂಚೆ ನನಗೆ ಅಕಸ್ಮಾತ್ ಏನಾದ್ರು ಡೌಟ್ ಅನಿಸಿದ್ರೆ ಸುಮಾರು ಸತಿ ನಮ್ಮ ತಂದೆ ಕೇಳಿದ್ದೀನಿ, ನಮ್ಮ ಅಣ್ಣನ ಕೇಳಿದ್ದೀನಿ, ಯಾವ ಥರ ಮಾಡ್ಬೋದು ಈ ಸೀನ್ನ. ಅವರಿಂದಲೂ ತುಂಬ ಪಾಯಿಂಟ್ಸ್, ಪ್ರತಿಯೊಂದು ವಿಷಯ ನಾವು ಮಾತಾಡ್ತೀವಿ. ಎರಡನೇ ಸಿನಿಮಾ ಅಪ್ಪು ಅಂದರೆ ಚಿಕ್ಕಪ್ಪ ಅನ್ನೋ ಪ್ರೊಡಕ್ಷನಿಂದ ನೀವು ಬರ್ತಿರುವಂಥದ್ದು. ಸೊ ಯಾವ ಥರ ಫೀಲ್ ಇದೆ ಅಂತ? ಎಲ್ಲದಕ್ಕಿಂತ ದೊಡ್ಡ ಖುಷಿ ಅಂದ್ರೆ ಇವತ್ತು
ನಮ್ಮ ಹೋಮ್ ಪ್ರೊಡಕ್ಷನ್ನು ಇವತ್ತು ಕೊಲಾಬ್ರೇಷನಲ್ಲಿ ನಾನು ಈ ಸಿನಿಮಾ ಮಾಡ್ತೀನಿ, ನನಗೆ ಸಿಕ್ಕಾಪಟ್ಟೆ ಖುಷಿ. ಅಣ್ಣವರು ಅಂದರೆ ಡಾಕ್ಟರ್ ರಾಜ್ಕುಮಾರ್ ನಿಮ್ಮ ಮೇಲೆ ಯಾವ ಥರ ಪ್ರಭಾವ ಬೀರಿದ್ದಾರೆ ಅಂತ ಅಣ್ಣವರು? ಅಫ್ಕೋರ್ಸ್ ಇವತ್ತು ನನ್ಗೆ ಏನೇ ಸಣ್ಣ ಪುಟ್ಟ ಕಲ್ತಿದ್ರು ಮೊದಲು ಶುರುವಾಗಿದ್ದೆ ಅವ್ರನ್ನ ನೋಡ್ಕೊಂಡು. ಅದೇನು ಕಲಿಬೇಕು ಅಂತ ನೋಡ್ಕೊಂಡು ಏನು ಕಲ್ತಿಲ್ಲ, ಬಟ್ ಕೆಲವು ವಿಷಯ ಅದೇನೋ ಅವ್ರ ನಡವಳಿಕೆ ಅದೇ ಅವ್ರ ಥರ ಇರಬೇಕು ಅನ್ನೋದು ಎಲ್ರಿಗೂ ಆದಷ್ಟು ಅಂದರೆ ಇವಾಗ ಪ್ರತಿಯೊಬ್ಬರಿಗೂ ಅನಿಸುತ್ತೆ. ಹತ್ತಿರದಿಂದ ನೋಡೋದ್ರಿಂದ ಅಫ್ಕೋರ್ಸ್ ಏನಾದರೂ ಮೊದಲು ಕಲ್ತಿರೋದು. ನಿಮಗೆ ಕನ್ನಡದಲ್ಲಿ ಯಾವ ನಿರ್ದೇಶಕರ ಜೊತೆ ಕೆಲಸ ಮಾಡಬೇಕು ಅಂತ ಆಸೆ ಇದೆ ಮತ್ತು ಫೇವ್ರೇಟ್ ಟೆಕ್ನಿಷಿಯನ್ಸ್? ನನಗೆ ನಿಜವಾಗ್ಲೂ ಹೇಳ್ತೀನಿ, ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ತುಂಬ ಒಳ್ಳೆ ಡೈರೆಕ್ಟರ್ಸ್ ಇದ್ದಾರೆ, ತುಂಬ ಒಳ್ಳೆ ಟೆಕ್ನಿಷಿಯನ್ಸ್ ಇದ್ದಾರೆ, ಆ್ಯಂಡ್ ಅವ್ರವ್ರ ಕಾಂಬಿನೇಷನ್ಗಳು ಕೂಡ ತುಂಬ ಚೆನ್ನಾಗಿದೆ. ಪ್ರತಿಯೊಬ್ಬರ ಜೊತೆನೂ ಯಾವ ಥರ ಒಂದ್ಸತಿ ಕೆಲಸ ಮಾಡಬೇಕನ್ನ ನನಗೆ ಸಿಕ್ಕಾಪಟ್ಟೆ ಆಸೆ ಇದೆ. ಸೊ ಎಕ್ಕ ಸಿನಿಮಾದಲ್ಲಿ ಎಷ್ಟು ಆಕ್ಷನ್ಸ್ ಇರುತ್ತೆ, ಹೆಂಗೆ ಯಾವ ರೀತಿ ಇರುತ್ತೆ ಅಂತ ಹೆಂಗೆ ನೋಡ್ಬೋದು ಅಂತ ನಿಮ್ಮನ್ನ ಆಕ್ಷನ್ಸ್ ಆಕ್ಷನ್ಸ್ ಅದು ಈ ಪಿಕ್ಚರ್ ಅಲ್ಲಿ ತುಂಬಾ ರಿಯಲಿಸ್ಟಿಕ್ ಆಗಿ, ಅಂದ್ರೆ ನಿಜವಾಗ್ಲೂ ನಿಮ್ ಕಣ್ಮುಂದೆ ಯಾವ್ದಾದ್ರು ಗಲಾಟೆ ನಡೆದ್ರೆ ಯಾವ ತರ ಇರ್ಬೋದು ಒಂದೊಂದು ಇರುತ್ತಲ್ಲ. ಇವಾಗ ನಾವು ನೋಡಿರ್ಬೋದು ಯೂಟ್ಯೂಬ್ ಅಲ್ಲಿ, ಇದ್ರಲ್ಲಿ ಸಡನ್ ಆಗಿ ಯಾವ್ದೋ ಒಂದು ಗಲಾಟೆ ಆದ್ರೆ ಏನಾಗುತ್ತೆ ಅಂದ್ರೆ ನಮ್ಗೆ ಗೊತ್ತಿರಲ್ಲ, ಯಾರು ಹೊಡಿತಾರೆ ಅನ್ನೋದೇ ಗೊತ್ತಿರಲ್ಲ. ಸೊ ಈ ಸಿನಿಮಾಲಿ ಕೆಲವು ಫೈಟ್ಗಳು ಆ ಥರ ಇದೆ, ಅಂದ್ರೆ ನಮ್ಗೆ ಎಲ್ಲಿಂದ ಏಟ್ ಬೀಳುತ್ತೆ, ಯಾರು ಹೊಡಿತಾರೆ ಅಂದ್ರೆ ಇವಾಗ ಕೆಲವು ಸತಿ ಗೊತ್ತು ಹೀರೋ ಅಂದ್ಮೇಲೆ ಹೀರೋನೇ ಹೊಡಿತಾರೆ ಅನ್ನೋದು ಕೆಲವು ಫೈಟ್ಗಳು ಆ ಥರ ಇರುತ್ತೆ. ಬಟ್ ಈ ರಿಯಲ್ ಫೈಟ್ಸ್ ಅಲ್ಲಿ ಹೊಡೆದಾಟ ಆದ್ಮೇಲೆ ಕಿತ್ತಾಟ ಎಲ್ಲರಿಗೂ ಹೊಡಿತಾ ಇರ್ತಾರಲ್ಲ, ಆ ಥರ ಒಂದಿಷ್ಟು ಮಜಾನೇ ಸಿನಿಮಾ ನೋಡ್ಬೋದು. ಒಂದು ಫೈಟ್ ಸೀನ್ ಶಿವಾಜಿನಗರದಲ್ಲಿ ನಡೆಯುತ್ತೆ ಸರ್, ಅದು ಪೊಲೀಸ್ನವರೆಲ್ಲ ನಿಮ್ಮ ಭೇಟಿ ಕರ್ಕೊಂಡು ಹೋಗುವಂಥದ್ದು, ಅದು ತುಂಬಾ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ನಿಜವಾಗ್ಲೂ ಕರ್ಕೊಂಡು ಹೋಗ್ತಿದ್ದಾರೆ ಅನ್ನೋ ಮಟ್ಟಿಗೆ ವೈರಲ್ ಆಗಿತ್ತು ಅದು ಆ ವಿಡಿಯೋ. ಅಲ್ಲ, ನೀವು ಹೇಳಿದ್ರಲ್ಲ ನಿಜವಾಗ್ಲೂ ಕರ್ಕೊಂಡು ಹೋಗ್ತಾರೆ, ಅಲ್ಲಿರೋರು ಅಥವಾ ಇಲ್ಲೋ ಜನ ನಿಜ ನಡೀತಿದೆ ಅಂತಾನೆ ಅನ್ಕೊಂಡ್ರು ಅಲ್ಲಿ. ಯಾಕಂದ್ರೆ ನಮ್ದು ಈ ಸಿನಿಮಾ ಒಂದೇನಂದ್ರೆ ಸ್ಪೆಷಲ್ ಪಾಯಿಂಟ್, ನಾವು ಸುಮಾರು ಕಡೆ ಬೆಂಗಳೂರಲ್ಲಿ ಶೂಟ್ ಮಾಡಿದ್ವಿ. ಶೂಟ್ ಮಾಡಿದ ಅಷ್ಟೊಂದು ಕಡೆಯಲ್ಲಿ ಅಲ್ಲಿರೋ ಜನಕ್ಕೆ ಕ್ಯಾಮ್ರಾ ಎಲ್ಲಿದೆ ಅಂತ ಗೊತ್ತಿರ್ಲಿಲ್ಲ, ಶೂಟಿಂಗ್ ನಡೀತಿದೆ ಅಂತ ಗೊತ್ತಿರ್ಲಿಲ್ಲ, ಎಷ್ಟೋ ಸತಿ ನನಗೆ ಕ್ಯಾಮ್ರಾ ಎಲ್ಲಿದೆ ಅಂತಾನು ಗೊತ್ತಿರ್ತಿಲ್ಲ. ಸೊ ಈ ಶಿವಾಜಿನಗರ ಟೈಮಲ್ಲೂ ಕ್ಯಾಮ್ರಾನ ಎಲ್ಲೋ ಒಂದ್ ಕಡೆ ಬಚ್ಚಿಕ್ಕಿದ್ರು. ಸೊ ನಾವೆಲ್ಲ ಒಂದ್ ಕಡೆ ಕೂತಿದ್ವಿ, ಅಂದ್ರೆ ಈ ಪೊಲೀಸ್ಗೆ ಅಂತ ಒಂದು ವ್ಯಾನ್ ತರಿಸಿದ್ರು, ವ್ಯಾನ್ ಅಲ್ಲೇ ಕೂತಿದ್ವಿ. ಕರೆಕ್ಟ್ ಆಗಿ ನಾವು ವಾಕಿ ಟಾಕಿ ಸರ್ ಹೇಳಿದ್ರು, ಓಕೆ ಆಕ್ಷನ್ ಇಲ್ಲಿಂದ ಇಲ್ಲಿ ಬರಬೇಕು ಅಂತ. ಏನಿಲ್ಲ, ಕರೆಕ್ಟ್ ಆಗಿ ಇಳಿದ್ವಿ, ಪೊಲೀಸ್ ಬಂದು ಎಳ್ಕೊಂಬಂದ್ರು. ಆಚೆ ಇರೋರು ನಿಜವಾಗ್ಲೂ ಏನ್ ಶೂಟಿಂಗ್ ಅಂತ ಮಾತ್ರ ಗೊತ್ತೇ ಇಲ್ಲ, ಅವ್ರು ನಿಜವಾಗ್ಲೂ ಯಾರೋ ಕಳ್ಳಲ್ಲಿ ಇಟ್ಕೊಂಡು ಹೋಗ್ತವ್ರೆ ಅಂತ ಅನ್ಕೊಂಡ್ರು. ಅಂಡ್ ಎಲ್ರಿಗೂ ಕ್ಯೂರಿಯಾಸಿಟಿ, ಯಾರು ಏನ್ ಕಳ್ಳ ಅಂತ. ಸೊ ಆ ತರ ನಮ್ಗೆ ಸುಮಾರು ಸತಿ ನಡೀತು. ನಿಮ್ ಕಿವಿ ಬಿದ್ದಿದೆ ಅಲ್ಲ ಅಕ್ಕಪಕ್ಕ ಎಲ್ಲ, ಸಾಕಷ್ಟು ಜನ ಆತರ ನೋಡ್ತೀವಿ ಅಂದ್ರೆ ನಿಜವಾಗ್ಲೂ ಯಾರ ಇವನು ಹೊಸ ಕಳ್ಳ ಈ ತರ ಇನಿಷಿಯಲಿ ಅಂದ್ರೆ ನಾವು ಫಸ್ಟ್ ಆಮೇಲೆ ಗೊತ್ತಾಯ್ತು ಶೂಟಿಂಗ್ ಅಂತ. ಬಟ್ ಇನಿಷಿಯಲಿ ನೋಡಿದಾಗ ಕೆಲವರು ಓಡೋಗಿ ನೋಡಿದ್ರೆ, ಕೆಲವರು ಫೋನ್ ತೆಗೆದು ಫೋಟೋ ತೆಗಿಯಕ್ ಶುರು ಮಾಡಿದ್ರು, ಫುಲ್ ಹುಡ್ಕೊಂಡು ಹತ್ರ ಎಲ್ಲ ಮುತ್ಕೊಳಕ್ ಶುರು ಮಾಡಿದ್ರು. ಅದು ಸಖತ್ ಮಜಾ ಆಯ್ತು. ಶಿವನ ದೊಡ್ಡಪ್ಪ ವಿನಯ್ ಆಗಿರ್ಬೋದು, ಅಪ್ಪ ಅಮ್ಮ ಅಂತ, ಸೊ ಯಾವ ರೀತಿ ಕಾಂಪ್ಲಿಮೆಂಟ್ ಸಿಕ್ಕಿದೆ ಅಂತ ನಿಮ್ಗೆ ಒಂದು ಬೆಸ್ಟ್? ಸದ್ಯಕ್ಕಂತೂ ಪ್ರತಿಯೊಬ್ರು ಬ್ಯಾಂಗಲ್ ಬಗ್ಗೆ ಮಾತ್ರ ಮಾತಾಡ್ತಿದ್ದಾರೆ, ಎಲ್ರು ತುಂಬಾ ಖುಷಿಯಾಗಿದೆ. ಓಕೆ, ಎಕ್ಕ ಅಂತ ಹೆಸರಿಟ್ಟಾಗ ಅದು ಕೇಳಿದಾಗ ಫೀಲಿಂಗ್ ಹೇಗಿತ್ತು ಅಂತ? ನನಗೆ ಸಖತ್ ಇಷ್ಟ ಆಯ್ತು ಟೈಟಲ್, ಯಾಕಂದ್ರೆ ಈ ಕತೆಗೆ ತುಂಬಾ ಹೋಲುತ್ತೆ ಆ ಟೈಟಲ್. ಎಕ್ಕ ಅನ್ನೋದು ನಾವು ಕಾರ್ಡ್ಸ್ ಆಟದಲ್ಲಿ ಎರಡಕ್ಕಿಂತ ಕೆಳಗಡೆ ಒಂದು ಇರುತ್ತೆ, ರಾಜಕ್ಕಿಂತ ಮೇಲೆ ಎಕ್ಕ ಅಂತಾನೆ ಇರುತ್ತೆ. ಸೊ ಈ ಕಥೆಯಲ್ಲೂ ನೀವು ಆ ಎರಡು ಶೇಡ್ ನೋಡ್ಬೋದು. ಸೊ ನೀವು ಅದನ್ನ ಟ್ರೈ ಮಾಡಿದ್ದೀರಾ ಸರ್? ಸುಮ್ಮನೆ ಎಕ್ಕ ಅದು ಕಾರ್ಡ್ಸ್ ಅಂತೂ ಆಡ್ತೀನಪ್ಪ, ರಮ್ಮಿ ಆಡ್ತೀನಿ, ಅಂಡರ್ಬಾಲ್ ಆಡ್ತೀನಿ, ಬಟ್ ದುರ್ಗಾಡಲ್ಲ ಅಷ್ಟೇ, ಟೈಮ್ ಪಾಸ್ಗೆ. ಸೊ ಎಕ್ಕ ಯಾವ ಒಂದು ಜಾನರ್ ಮೂವಿ ಅಂತ? ಇನ್ಫ್ಯಾಕ್ಟ್ ನಾವು ಮೊನ್ನೆನೇ ರೋಹಿತ್ ಸರ್ ಜೊತೆ ಮಾತಾಡ್ತಿದ್ವಿ, ಈ ಫಿಲಿಮ್ನ ನೀವು ಒಂದು ಜಾನರ್ ಅಂತ ಹೇಳಕ್ ಕಷ್ಟ. ಪ್ರತಿಯೊಬ್ಬರಿಗೂ ಸಿನಿಮಾ ನೋಡಿದಾಗ ಒಂದು ಜಾನರ್ ಅಂತ ಅನ್ಸ್ಬೋದು. ಇವಾಗ ನೀವು ರೌಡಿಸಮ್ ಸಬ್ಜೆಕ್ಟ್ ಅಂದ್ರೆ ಇದು ರೌಡಿಸಮ್ ಸಬ್ಜೆಕ್ಟ್ ಅಲ್ಲ, ಬಟ್ ರೌಡಿಸಮ್ ಬಗ್ಗೆ ಇದೆ. ಈ ತಾಯಿ ಸೆಂಟಿಮೆಂಟ್ ಚಿತ್ರ ಅಂದ್ರೆ ತಾಯಿ ಸೆಂಟಿಮೆಂಟ್ ಚಿತ್ರ ಅಲ್ಲ, ಬಟ್ ತಾಯಿ ಸೆಂಟಿಮೆಂಟ್ ಇದೆ. ಫ್ಯಾಮಿಲಿ ಸಬ್ಜೆಕ್ಟ ಅಲ್ಲ, ಫ್ಯಾಮಿಲಿ ಇದೆ. ಲವ್ ಸ್ಟೋರಿನ ಅಲ್ಲ, ಬಟ್ ಲವ್ ಸ್ಟೋರಿ ಇದೆ. ಸೊ ಇದೆಲ್ಲ ಕೂಡ್ಕೊಂಡ್ ಬಂದಿರೋ ಒಂದು ಒಳ್ಳೆ ಕತೆ. ಸೊ ಎಕ್ಕ ಸಿನಿಮಾ ನಂತರ
ಸುಕ್ಕ ಸೂರಿ ಸರ್ ಜೊತೆ ನೀವು ಸಿನಿಮಾ ಮಾಡ್ತಿದ್ರಿ. ಹೌದು. ಸೊ ನಂತರ ಬೇರೆ ಯಾವ್ಯಾವ ಡೈರೆಕ್ಟರ್ಗಳ ಜೊತೆ ಕತೆ ಕೇಳಿದಿರಿ, ಹೇಗೆ ಅಂತ, ಯಾವ ತರ ಒಂದು ಕತೆಗಳನ್ನ ಆತರ ಡಿಸ್ಕಷನ್ಸ್ ನಡೀತಾ ಇದೆ. ಬಟ್ ಸದ್ಯಕ್ಕೆ ಈ ಚಿತ್ರ ಆದ್ಮೇಲೆ ಸೂರಿ ಸರ್ ಶುರು. ಸೊ ಶೂಟಿಂಗ್ ಬಗ್ಗೆ ಹೇಳೋದಾದ್ರೆ ಅಂದ್ರೆ ಕೆಲವೊಂದಷ್ಟು ಶಿವಾಜಿನಗರ ಇರ್ಬೋದು, ಕೆಲವು ವಿನೋದ್ ನಗರ್ ಇರ್ಬೋದು, ಸಾಕಷ್ಟು ಕಡೆ ಮಾಡಿದಿರಿ. ಹೇಗಿತ್ತು ಆ ಒಂದು ಅನುಭವ ಸರ್? ತುಂಬಾ ಚೆನ್ನಾಗಿತ್ತು. ಈ ಶೂಟಿಂಗ್ ನಾನು ನಿಜವಾಗ್ಲೂ ಸಖತ್ ಎಂಜಾಯ್ ಮಾಡ್ಕೊಂಡೆ. ಇಲ್ಲಿ ಬೆಂಗಳೂರು ನಾವು ಸುಮಾರು ಕಡೆ ಶೂಟ್ ಮಾಡಿದ್ವಿ. ಇಲ್ಲಿ ಜಯನಗರ, ಚಾಮರಾಜಪೇಟೆ, ಮಾರ್ಕೆಟ್ ಹತ್ರ, ಇಲ್ಲಿ ಶಿವಾಜಿನಗರ, ರಸಲ್ ಮಾರ್ಕೆಟ್ ಅಲ್ಲಿ ಶೂಟ್ ಮಾಡಿದ್ವಿ, ಚನ್ನಪಟ್ಟಣ ಶೂಟ್ ಮಾಡಿದ್ವಿ, ರಾಮನಗರ ಶೂಟ್ ಮಾಡಿದ್ವಿ. ಇನ್ಫ್ಯಾಕ್ಟ್ ಇಡೀ ಚಿತ್ರ ನಾವು ಸುಮಾರು 65ಕ್ಕಿಂತ ಹೆಚ್ಚು ಲೊಕೇಶನ್ಸ್ ಶೂಟ್ ಮಾಡಿದ್ವಿ. ಅಂಡ್ ಎಲ್ಲ ರಿಯಲ್ ಲೊಕೇಶನ್ಸ್. ಅಂಡ್ ಮೆಜಾರಿಟಿ ಶೂಟ್ ಮಾಡಿದ್ದು ನಾವು ಅಲ್ಲಿರೋರ್ಗೆ ಶೂಟಿಂಗ್ ನಡೀತಿದೆ ಅಂತ ಗೊತ್ತಿಲ್ಲ. ಸೊ ನಿಜವಾಗ್ಲೂ ನೀವು ಸಿನಿಮಾ ನೋಡಿದಾಗ ನನಗನ್ಸೋದು ನಿಮ್ ಕಣ್ಮುಂದೆ ನಡೆದಿರೋ ಕತೆ ತರನೇ ಇರುತ್ತೆ. ಮೊನ್ನೆ ಯಾರೋ ಇದೇ ತೋರಿಸಿದ್ರಪ್ಪ, ಇದೇ ತರ ನೀವ್ ಹೇಳಿ ಯಾವ್ದು ಹೇಳಿದ್ದು? ವೈಆರ್ಕೆ. ಹೌದು, ವೈಆರ್ಕೆ. ಮತ್ತೆ ಏನೋ ಟೇಕ್ ಆಫ್ ಆಗುವ ಸಾಧ್ಯತೆ ಇದೆಯಾ, ಹೇಗೆ ಅಂತ? ಖಂಡಿತ ಆಗುತ್ತೆ, ಅದಕ್ಕೊಂದು ಟೈಮ್ ಇದೆ, ಆ ಟೈಮ್ ಬರುತ್ತೆ. ಸೊ ಅದರ ನಿರ್ದೇಶಕರಾದಂತ ಪುನೀತ್ ರುದ್ರನಾಗ್ ಅವರು ಕೂಡ ಈ ಸಿನಿಮಾದಲ್ಲಿ ಮಾಡಿದ್ದಾರೆ. ಹೌದು, ಈ ಸಿನಿಮಾದಲ್ಲಿ ಅವರು ಮಾಡಿದ್ದಾರೆ. ನಂದು ಅವ್ರದ್ದು ಒಂದು ಒಳ್ಳೆ ಕಾಂಬಿನೇಷನ್ ಇದೆ. ಅಂಡ್ ಈ ಫಿಲ್ಮ್ ಅಲ್ಲಿ ಸಖತ್ ಇಂಪಾರ್ಟೆಂಟ್ ಕ್ಯಾರೆಕ್ಟರ್, ನೆನ್ಪಿಟ್ಕೊಳ್ಳಿ, ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಹೇಳ್ತಿದ್ದೀನಿ, ನಿಜ ಇಂಪಾರ್ಟೆಂಟ್ ಕ್ಯಾರೆಕ್ಟರ್. ಅಂಡ್ ಅವ್ರ ಜೊತೆ ಕೆಲಸ ಮಾಡಿದಾಗ ಯಾವಾಗ ನಾನು ಸಿಕ್ಕಾಪಟ್ಟೆ ಖುಷಿ. ನಾವು ಆ ವೈಆರ್ಕೆ ಮಾಡಿದಾಗಲೂ ಸಖತ್ ಮಜಾ ಮಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಮಾಡಿದ್ವಿ ಅದನ್ನ. ಅಂಡ್ ಇವತ್ತು ಈ ಚಿತ್ರನ ನಾವು ಒಟ್ಟಿಗೆ ಆಕ್ಟ್ ಮಾಡಿದಾಗಲೂ ಸಖತ್ ಮಜಾ ಇದೆ. ಸೊ ಅದು ಆ ಒಂದು ಟೀಸರ್ ಬಿಟ್ಟಾಗ ಸರ್ ಹೆಂಗಿತ್ತಂದ್ರೆ ಫ್ಯಾನ್ಸ್ಗಳೆಲ್ಲ ತುಂಬಾ ಖುಷಿ ಪಟ್ಟಿರೋ. ನೀವು ಅಲ್ಲಿಂದ ಬಂದು ಆ ಡೈಲಾಗ್ ಹೇಳೋ ಆ ರೀತಿ ಆಗ್ಲಿ, ನೀವು ಕೊಡೋ ಲುಕ್ ಆಗ್ಲಿ, ಬ್ಲಾಕ್ ಫಿಲ್ಮಿಂದ ಹೊಡೆಯುವಂಥ ಫೈಟ್ ಸೀನ್ಸ್ ಆಗ್ಲಿ, ಬಂದಪ್ಪ ದೊಡ್ಡ ಮನೆಯಿಂದ ಕಡಕ್ ಆಗಿರೋ ಬಂದಂತ ಆ ಥರದ್ದೆಲ್ಲ ಅದು ಬರ್ಬೇಕಾಗಿತ್ತು ಆ ಸಿನಿಮಾ ವೈಆರ್ಕೆ ಅಂತೇಳಿ ತುಂಬಾ ಜನ ಫ್ಯಾನ್ಸ್ ಅದೊಂದು ಆಸೆ ಇತ್ತು. ಬರುತ್ತೆ, ಬಂದೇ ಬರುತ್ತೆ, ಕಾಯ್ಬೇಕು, ಖಂಡಿತ ಬರುತ್ತೆ. ತುಂಬಾ ಏನು ಕಾಯಿಸಲ್ಲ, ಬಟ್ ಬೇಗ, ಆದಷ್ಟು ಬೇಗ ಬನ್ನಿ ಸರ್. ಥ್ಯಾಂಕ್ ಯು. ಎಸ್ ಸರ್. ಮತ್ತೆ ಸಿನಿಮಾದ ನಾಯಕಿ ನಟಿಯರ ಬಗ್ಗೆ ಮಾತಾಡಿದ್ರೆ, ಇಲ್ಲಿ ಸಿನಿಮಾದ ಮುಹೂರ್ತದ ಸಮಯದಲ್ಲಿ ನಾವು ಸಂಪದ ಅವರಂತ ಮಾತ್ರ ಅನ್ಕೊಂಡಿದ್ವಿ. ಆಮೇಲೆ ಗೊತ್ತಾಯ್ತು ಇನ್ನೊಬ್ರು ಸಂಜನಾ ಆನಂದ್ ಅವ್ರ ಕಡೆ ಇದ್ದಾರೆ ಅಂತ ಹೇಳಿ. ಸೊ ಹೇಗೆ ಇಬ್ಬರು ಇದಾರೆ ಅಂದ್ರೆ ಟ್ರಯಾಂಗಲ್ ಲವ್ ಸ್ಟೋರಿ ಇದೆಯಾ ಹೇಗೆ ಅಂತ ಸಿನಿಮಾದಲ್ಲಿ? ಆದ್ರೆ ಈ ಸಿನಿಮಾಲಿ ಖಂಡಿತ 2 ಹೀರೋಯಿನ್ ಇದ್ದಾರೆ. ಅಂದ್ರೆ 2 ಲವ್ ಸ್ಟೋರಿ. ಯಾವ ತರ ಇದೆ ಅಂತ ನಾನು ಹೇಳಕ್ ಹೋಗಲ್ಲ. ಬಟ್ ಒಂದೇನಂದ್ರೆ ಇಬ್ರು ಜೊತೆ ಇರೋ ಲವ್ ಸ್ಟೋರಿ ಇದೆಯಲ್ಲ, ಆ ಲವ್ ಸ್ಟೋರಿ, ಆ ಕತೆ ಬೇರೆ ಬೇರೆ ತರ ಇದೆ. ಈ ಮುತ್ತು ಅನ್ನೋ ಕ್ಯಾರೆಕ್ಟರ್ಗೆ ಅವನ್ ಬರೋ ಸಿಚುವೇಶನ್ಸ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ಅಲ್ಲಿ ಹೀರೋಯಿನ್ಗಳು ಬರ್ತಾರೆ. ಅಂಡ್ ಹೀರೋಯಿನ್ಗಳ ಇಂಪ್ಯಾಕ್ಟ್ ಕೂಡ ಆ ಕ್ಯಾರೆಕ್ಟರ್ ಮೇಲೆ ತುಂಬಾ ಇರುತ್ತೆ. ಅಂಡ್ 2 ಲವ್ ಸ್ಟೋರಿ ನಿಮ್ಗೆ ತುಂಬಾ ಇಷ್ಟ ಆಗಿದೆ. ಸಖತ್ ಬೇರೆ ಬೇರೆ ತರ ಇದೆ. ಮಾಸ್ ಜೊತೆಗೆ ಅವ್ರು ಒಂದ್ ಹೀರೋಯಿನ್ ಜೊತೆ ಯಾವ ತರ ಇರ್ತಾನೆ ಮತ್ತು ಇನ್ನೊಂದು ಹೀರೋಯಿನ್ ಜೊತೆ ಬೇರೆ ತರ ಇರ್ತಾನೆ. ಸೊ ಅವ್ರಗಳ ಕಾಂಬಿನೇಷನ್ ಅದೇ ತರ ಬೇರೆ ಬೇರೆ ತರ ಇದೆ. ಮಾಸ್ ಜೊತೆಗೆ ಒಂದು ಒಳ್ಳೆ ಲವ್ ಸ್ಟೋರಿ ಕೂಡ ನೋಡ್ಬೋದು ಸಿನಿಮಾದಲ್ಲಿ. ಖಂಡಿತ ನೋಡ್ಬೋದು. ಈ ಸ್ಟಿಲ್ ಬಿಟ್ಟಾಗ ಸರ್, ಇದು ನಿಮ್ ಹಿಂದ್ಗಡೆ ನಿಂತ್ಕೊಂಡಿದ್ದೀರಲ್ಲ, ಸೊ ಅದು ಬಿಟ್ಟಾಗ ಸಿಕ್ಕಾಪಟ್ಟೆ ಫ್ಯಾನ್ಸ್ಗಳು ಸಿಕ್ಕಾಪಟ್ಟೆ ಖುಷಿ ಆದ್ರೆ ನೋಡಕ್ ಶಿವನ ತರನೇ ಕಾಣಿಸ್ತಾರೆ. ಆ ಒಂದು ರೀತಿಯಲ್ಲಿ ಆ ಶಿವನ ಸ್ಟೈಲ್ ಆ ರೀತಿಯಲ್ಲೇ ಇಟ್ಕೊಂಡಿರುವಂತದ್ದು ಸೂಪರ್ ಕಾಣಿಸ್ತಿದ್ದೀರಾ. ಸೊ ಮುಂದಿನ ದಿನಗಳು ಆ ತರದೊಂದು ರೌಡಿಸಮ್ ಸಬ್ಜೆಕ್ಟ್ ಮಾಡುವಂತ ಆಸೆ ಇದೆಯಾ ಶಿವಣ್ಣಂತ? ಇವು ಎಲ್ಲಾ ತರ ಸಿನಿಮಾ ನಾನು ಮಾಡೇ ಮಾಡ್ತೀನಿ. ಓಕೆ, ಈ ಸಿನಿಮಾಗೆ ನೀವು ತುಂಬಾ ಶೇಡ್ಗಳು ನೋಡ್ತೀರಾ. ಬಟ್ ನಿಮ್ಗೆ ಈ ತರ ಒಂದು ಸಿನಿಮಾ ಬರ್ಬೇಕಾ? ಬರ್ಬೇಕು. ಚಿತ್ರರಂಗದಿಂದ ಯಾರೆಲ್ಲ ನಿಮ್ಗೆ ಫೋನ್ ಕಾಲ್ಸ್ ಮಾಡಿ ವಿಶ್ ಮಾಡಿದಾರಂತೆ ನಮ್ಮ ಯಾರೇ ಇರ್ಬೋದು ನಟರುಗಳು? ಎಲ್ರು ನಿಜವಾಗ್ಲೂ ಇವತ್ತು ಇಂಡಸ್ಟ್ರಿಲಿ ಪ್ರತಿಯೊಬ್ರು ಇಷ್ಟಪಟ್ಟಿದ್ರು ಸಾಂಗ್. ಎಲ್ರು ಇವತ್ತು ನೀವು ನೋಡಿದ್ರೆ ಇಂಡಸ್ಟ್ರಿ ಸುಮಾರು ಜನ ಅವ್ರಿಗೂ ರೀಲ್ಗಳು ಮಾಡ್ಬಿಟ್ಟು ಹಾಕಿರ್ತಾರೆ. ನಿಜವಾಗ್ಲೂ ಸಖತ್ ಖುಷಿ ಆಗಿತ್ತು ಇವತ್ತು. ಏನಂದ್ರೆ ಒಂದು ಒಳ್ಳೆ ಪ್ರಾಡಕ್ಟ್ ಅಥವಾ ಒಂದು ಒಳ್ಳೆ ಹಾಡು ಅಥವಾ ಚೆನ್ನಾಗಿರೋದು ಏನೋ ಬಂದ್ರೆ ಎಲ್ಲರೂ ಸಪೋರ್ಟ್ ಮಾಡೇ ಮಾಡ್ತಾರೆ. ಅಂಡ್ ನಾವು ಇಂಡಸ್ಟ್ರಿ ಅಂತೂ ನಾವೆಲ್ಲರೂ ಖುಷಿಯಾಗಿದ್ದೀವಿ, ಎಲ್ಲರೂ ಚೆನ್ನಾಗಿದ್ದೀವಿ. ಅಂಡ್ ಎಲ್ಲರೂ ಒಟ್ಟಿಗೆ ಬೆಳಿಬೇಕನ್ನೋ ಆಸೆ. ಸರ್, ಕೊನೆಯದಾಗಿ ಆಡಿಯನ್ಸ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಎಕ್ಕ ಸಿನಿಮಾ ಇದೆ, 18ಕ್ಕೆ ರಾಜ ಅಂತ ಬಿಡುಗಡೆ ಆಗ್ತಿದೆ. ಪ್ರೇಕ್ಷಕರು ಸಿನಿಮಾ ನೋಡಿ ಹೊರಗಡೆ ಏನನ್ನು ತಗೊಂಡು ಹೋಗ್ಬೋದು ಅಂತ? ಮೊದಲನೇದಾಗಿ ಅದೇ ಎಕ್ಕ ಚಿತ್ರ ಜುಲೈ 18ನೇ ತಾರೀಕು ರಿಲೀಸ್ ಆಗ್ತಿದೆ.
ಅಂಡ್ ಈ ಚಿತ್ರದಲ್ಲಿ ನನ್ನಂತೂ ನೀವು ಸಕ್ಕ ಡಿಫ್ರೆಂಟ್ ಆಗಂತ ನೋಡೋದು ಪಕ್ಕಾ ಗ್ಯಾರಂಟಿ. 4-5 ಡಿಫ್ರೆಂಟ್ ಶೇಡಲ್ಲಿ ಬರ್ತೀನಿ. ಆ್ಯಂಡ್ ಈ ಫಿಲಿಮಲ್ಲಿ ನೀವು ಅಂದ್ಕೊಂಡಿರೋ ಎಲ್ಲ ಥರ ಮಜಾ ಇದೆ, ಸಖತ್ ಖುಷಿ ಆಗುತ್ತೆ. ಆ್ಯಂಡ್ ಫಿಲಿಮ್ ಆದಮೇಲೆ ನಿಜವಾಗ್ಲೂ ಆ ಲಾಸ್ಟ್ ಸೀನ್ ಆದಮೇಲೆ ನಿಮ್ಗೆ ಒಂದು ಗುಂಗಿಂದ ನೀವೊಂದು ಆಚೆ ಬರ್ತೀರಾ, ಈ ನಂಬಿಕೆ ನನಗಿದೆ. ಡೆಫಿನೆಟ್ಲಿ ಎಲ್ಲರೂ ಬನ್ನಿ, ಸಿನಿಮಾ ನೋಡಿ ಆಶೀರ್ವಾದ ಮಾಡಿ ಅಂತ ಕೇಳ್ಕೊತೀನಿ. ಸರ್ ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮ ಅಷ್ಟು ಥ್ಯಾಂಕ್ ಯು, ಒಂದು ಅಮೂಲ್ಯವಾದ ಸಮಯನ ನಮ್ಗೆ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಬಂದು ಇಂಟರ್ವ್ಯೂ ಮಾಡೋದಲ್ಲ ನಾನು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್.